ರೈತನ ತೋಟಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ, ತಕ್ಷಣ ಪರಿಹಾರಕ್ಕೆ ಆಗ್ರಹ. ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕಾಳೇನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ರೈತನೊಬ್ಬನ ತೋಟಕ್ಕೆ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರುವ ಶಂಕೆ ಮೇಲ್ನೋಟಕ್ಕೆ ಕಂಡುಬಂದಿದ್ದರ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ, ತೆಂಗಿನ ಸಸಿಗಳು ಹಾಗೂ ಕೃಷಿ ಉಪಕರಣಗಳು ಸುಟ್ಟು ಕರಕಲಾಗಿರುವ ದಾರುಣ ಘಟನೆ ನಡೆದಿದೆ. ಗ್ರಾಮದ ಸರ್ವೆ ನಂಬರ್ 42/18ರಲ್ಲಿರುವ ರೈತ ರಾಜು ವಿ.ಕೆ. ವೀರಣ್ಣ ಅವರ ಪುತ್ರ ಅವರಿಗೆ ಸೇರಿದ ಸುಮಾರು 8 ಎಕರೆ ವಿಸ್ತೀರ್ಣದ ಕೃಷಿ ತೋಟಕ್ಕೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿರುವ ಶಂಕೆ ವ್ಯಾಪಕವಾಗಿ ಕೇಳಿಬಂದಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ತೋಟದಲ್ಲಿದ್ದ ಸುಮಾರು 2,000 ಅಡಿಕೆ ಸಸಿಗಳು, 600ಕ್ಕೂ ಹೆಚ್ಚು ತೆಂಗಿನ ಗಿಡಗಳು, ನೀರಾವರಿ ಪೈಪುಗಳು, ಹನಿ ನೀರಾವರಿ ಡ್ರಿಪ್ ವ್ಯವಸ್ಥೆ ಸೇರಿದಂತೆ ಕೃಷಿ ಉಪಕರಣಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿವೆ. ತೋಟದಲ್ಲಿ ದಿಢೀರನೆ ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಸ್ಥಳೀಯರು ಹಾಗೂ ಅಕ್ಕಪಕ್ಕದ ರೈತರು ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಆದರೆ ಬೆಂಕಿಯ ತೀವ್ರತೆ ಹೆಚ್ಚಿದ್ದರಿಂದ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗದೆ ಅಪಾರ ನಷ್ಟ ಸಂಭವಿಸಿದೆ. ಸರಿ, ಬೆಂಕಿ ಬಿದ್ದಿದೆಯಲ್ಲ, ಕಿಡಿಗೇಡಿಗಳು ಮಾಡಿರೋದ ಮತ್ತೆ ಏನಾನ ಆಕಸ್ಮಿಕವಾಗಿ ಬೆಂಕಿ ಏನಾನ ಅನಾಹುತ ಆಗಿರೋದ? ಇದು ಮೇಲ್ನೋಟಕ್ಕೆ ಕಿಡಿಗೇಡುಗಳೇ ಮಾಡಿದ್ದಾರೆ ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ಆಕಸ್ಮಿಕವಾಗಿ ಬೀಳಕ್ಕಿಲ್ಲೆಲ್ಲ ಸ್ಕೋಪ್ ಇಲ್ಲ, ಏನೂ ಕಿಡಿಗೇಡಿಗಳೇ ಮಾಡಿದ್ದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲಿ ಅಕ್ಕಪಕ್ಕ ಕೆಲವರು ಇದ್ದಾರೆ, ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ, ಅಕ್ಕಪಕ್ಕ ಇದ್ದಾರೆ, ಕಿಡಿಗೇಡಿಗಳು ಇದ್ದಾರೆ. ಅಡಿಕೆ ಗಿಡ ಎಷ್ಟು ಬೆಂದಿದಾವೆ ನಿಮ್ಮ ಇಲ್ಲಿ? ಟೋಟಲಿ ಸರ್ವೆ ನಂಬರ್ 42ರಲ್ಲಿ 4 ಎಕರೆ, ಸರ್ವೆ ನಂಬರ್ 18ರಲ್ಲಿ 4 ಎಕರೆ, ಟೋಟಲಿ 8 ಎಕರೆಗೆ ನಲ್ಲಿದ್ದಂಥ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಬೆಳಿಗ್ಗೆ ಬಂದಿದ್ದಂಥವು ಪೂರಾ ನಾಶ ಆಗಿದೆ. ಮೆಟೀರಿಯಲ್ ಹೋಗಿದೆ, ಅದು ಪೈಪ್ ಲೈನ್ ಮಾಡಿರೋದೆಲ್ಲ ಹಾಳಾಗೋಗಿದೆ. ಡ್ರಿಪ್ ಮೆಟೀರಿಯಲ್ ಪೂರಾ ಬೆಂದೋಗಿದೆ, ವಾಲ್ಗಳೆಲ್ಲ ಹೋಗಿದ್ದಾವೆ, ವಾಲ್ವ್ ಎಲ್ಲ ಹಾಳಾಗಿದೆ. ಈಗ ತೆಂಗು ಎಷ್ಟು ಹೋಗಿದ್ದಾವೆ, ಅಡಿಕೆ ಎಷ್ಟು? ಒಂದು ಅಂದಾಜು 600 ಗಿಡ ಹೋಗಿದೆ ತೆಂಗು. ತೆಂಗು 600 ಗಿಡ, ಒಂದು 2,000 ಗಿಡ ಅಡಿಕೆ ಗಿಡ ಹೋಗಿದೆ 8 ಎಕರೆ ಫ್ಲಾಟ್ ಅಲ್ಲಿ. 8 ಎಕರೆ. ಈಗ 8 ಎಕರೆ ಫ್ಲಾಟ್ ಅಲ್ಲೂ ನೀವು ಎಲ್ಲ ಕೃಷಿ ಚಟುವಟಿಕೆ ಮಾಡಿದ್ರಿ? ಹೌದು, ಚಟುವಟಿಕೆ ಮಾಡಿ ಅಲ್ಲೇ 10 ವರ್ಷ ಆಗಿತ್ತು. 9ರಿಂದ 10 ವರ್ಷ ಹಳೆ ತೋಟ ಇದು, ಎಲ್ಲಾನು ನಾಶ ಆಗಿದೆ. ಆಕ್ಚುಲಿ ನಾನು ಒಬ್ಬ ಅಧಿಕಾರಿ ಆಗಿದ್ದು ರಿಟೈರ್ಡ್ ಆದ ಬೆನಿಫಿಟ್ ಎಲ್ಲ ತಂದಿಲ್ಲ ಹಾಕಿದ್ದೆ, ಈಗೆಲ್ಲ ಅದು ಅಷ್ಟೂ ವೇಸ್ಟ್ ಆಗಿಬಿಟ್ಟಿದೆ. ಇದು ಯಾವ ಡಿಪಾರ್ಟ್ಮೆಂಟ್? ಇಲಾಖೆಯಲ್ಲಿ ವೈಜ್ಞಾನಿಕ ತಾಂತ್ರಿಕ ಅಧಿಕಾರಿಯಾಗಿ ಕ್ಲಾಸ್ 1 ಆಫೀಸರ್ ಆಗಿ ಕೆಲಸ ಮಾಡಿದ್ದೀವಿ. ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಲೇಬರ್ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಅಂತ ಗೊತ್ತು ನಮಗೆ, ಅದು ಹೇಳಂಗಿಲ್ಲ. ಪರಿಸ್ಥಿತಿ ಹಂಗೈತೆ ಇಲ್ಲಿ, ನಮ್ಮ ಊರಿನ ಉದ್ಭವ ಹಂಗೈತೆ. ಅಯ್ಯಪ್ಪ ಬರೋದು ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಬರ್ತಾರಪ್ಪ, ಇಲ್ಲ ಅಂತಲ್ಲ. ಇವತ್ತು ಬೆಳಿಗ್ಗೆ ಅಂದವೇ ಸುಮಾರು ಒಂದು 9-10 ಗಂಟೆಗೆ ಇರ್ಬೋದು ಮೋಸ್ಟ್ಲಿ. ಸಿಸಿ ಕ್ಯಾಮ್ರಾವೇ ಸಮಸ್ಯೆ ಇಲ್ಲ. ಯಾವನಿಕ್ಕಿಂತ ಗೊತ್ತದು ಹೇಳ್ಬಾರ್ದು, ಅದನ್ನ ಅದು ಹೇಳ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ. ನನ್ನ ಮಕ್ಳಿಗೆ ಸತ್ಯವರು ಸತ್ಯ, ಬಟ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಏನೋ ಅಕಸ್ಮಾತ್ ಕಿಡಿಗೇಡಿಗಳು ಐಕ್ಯವರ ಅಥವಾ ಏನಾದರೂ ನ್ಯಾಚುರಲ್ ಆಗಿ ಅದು ಏನೋ ಆಗೈತೆ ಏನೋ. ಇನ್ನು ಅದು ತನಿಖೆ ಮಾಡಿದಾಗಲೇ ಗೊತ್ತಾಗೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿದಾಗ ಗೊತ್ತಾಗ್ತೈತೆ. ಬಟ್ 8 ಎಕರೆನಾಗೆ ಕಾಳೆನಹಳ್ಳಿ ಸರ್ವೆ ನಂಬರ್ ಅವ್ರದ್ದು 8 ಎಕರೆ ತೋಟನು ಸಂಪೂರ್ಣವಾಗಿ ಸುಟ್ಟೋಗಿದೆ. ಸುಮಾರು ಅಂದಾಜು ನನ್ನ ಪ್ರಕಾರ, ನಾನು ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ಸುಮಾರು ಒಂದು 5 ಲಕ್ಷ ರೂಪಾಯಿ ಮಿನಿಮಮ್ಮು ಪ್ಲಾಸ್ಟಿಕ್ ಮೆಟೀರಿಯಲ್ಲೇ ವೇಸ್ಟ್ ಆಗಿದೆ. ಡ್ರಿಪ್ಪು, ಪೈಪ್ ಲೈನ್ಸು, ವಾಲ್ಸು, ಅದೇ ಒಂದು 8 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಈ ಸಾರಿ ಬೆಳೆ ತೆಂಗು ಅಡಿಕೆ ಸಂಪೂರ್ಣವಾಗಿ ನಾಶ ಆಗೈತೆ. ಓಕೆ, ಈಗ ಸಂಬಂಧಪಟ್ಟ ಇಲಾಖೆಯವರಿಗೆ ಆಲ್ರೆಡಿ ಫೋನ್ ಮಾಡಿ ತಿಳಿಸಿದ್ದೀರಾ? ತಿಳಿಸಿದ್ದಾರೆ, ಸಂಬಂಧಪಟ್ಟ ಇಲಾಖೆಯವ್ರಿಗೆ ತಿಳಿಸೈತೆ. ಇವತ್ತೆಲ್ಲ ಭಾನುವಾರ, ಅವರೆಲ್ಲ ರಾಜ್ಯದಾಗ ಇರ್ತಾರಲ್ಲ, ಹಂಗಾಗಿ ಯಾರು ರೆವಿನ್ಯೂ ಇಲಾಖೆ ಮಾತ್ರ ಫೋನ್ ತಗೊಂಡಿದ್ದಾರೆ. ಕೃಷಿ ಇಲಾಖೆ ಯಾರು ಏನು ಫೋನ್ ಗೀನ್ ರಿಸೀವ್ ಮಾಡಿಲ್ಲ. ನಾಳೆ ಮೌಖಿಕವಾಗ ಅಥವಾ ರೈಟಿಂಗ್ ರೂಪದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರು ಮಾಧ್ಯಮದ ಮೂಲಕ
ಮನವಿ ಸರ್ಕಾರದವ್ರು ರೈತರಿಗೆ ಇಂಥದಕ್ಕೆ ರಕ್ಷಣೆಗೆ ಬರಬೇಕು, ಸಂಪೂರ್ಣವಾದಂಥ ನಷ್ಟನ ಭರಿಸ್ಕೊಡ್ಬೇಕು ಸಂಬಂಧಪಟ್ಟ ಇಲಾಖೆಯವರು, ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಅಂತ ನಾವು ಆಗ್ರಹ ಮಾಡ್ತೀವಿ. ನಾನೊಬ್ಬ ರೈತನಾಗಿ ಅದನ್ನು ಒತ್ತಾಯ ಮಾಡ್ತಾ ಇದ್ದೆ. ಏನು ಹೇಳಿ, ಇಲ್ಲಿ ಬೆಂಕಿ ಬಿದ್ದಿರೋ ತಿಳಿದು ಬಂದು ನೋಡಿದಾಗ ಸುಮಾರು 8 ಎಕರೆಗೆ ಅಡಿಕೆ ತೆಂಗು ಎಲ್ಲ ನಾಶ ಆಗಿ ಬೆಂಕಿ ಬಿದ್ದು ಯಾರ ಕಿಡಿಗೇಡಿಗಳು ಮಾರಿರ್ತಾರೆ, ಇದಕ್ಕೆ ಅವ್ರನ್ನೂ ಸ್ವಲ್ಪ ಇದನ್ನು ಮಾಡಬೇಕು ಮತ್ತು ಪರಿಹಾರ ಕೊಡಬೇಕು ಸರ್ಕಾರದಿಂದ ಅಂತ ನಾವು ರೈತರಾಗಿ ನೋಡಿ ಹೇಳ್ತಾ ಇದ್ದೀವಿ. ತುಂಬ ಲಾಸ್ ಆಗಿಬಿಟ್ಟಿದೆ, ಎಲ್ಲ ಮೆಟೀರಿಯಲ್ ಎಲ್ಲ ಒಣಗೋ ಸ್ಥಿತಿ ಆಗಿಬಿಟ್ಟಿದೆ, ಅಡಿಕೆ ತೆಂಗೆಲ್ಲ ಬೆಳೆ ಬಂದಿದ್ದು ಹೋಗ್ಬಿಟ್ಟಿದೆ. ಆ ಕಿಡಿಗೇಡಿಗಳು ಶಿಕ್ಷೆ ಆಗಬೇಕು ಮತ್ತು ಪರಿಹಾರನೂ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ, ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.